ಆತ್ಮೀಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಭೋಗನಂದೀಶ್ವರ ನಂದಿ ದೇವಾಲಯ ಪ್ರದೇಶದ ಮಾಹಿತಿಯನ್ನು ತಿಳಿಯುತ್ತಾ ಸಂದರ್ಶಿಸೋಣ ಬನ್ನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅತ್ಯಂತ ಸುಂದರ ಮತ್ತು ಐತಿಹಾಸಿಕ ಧಾರ್ಮಿಕ ತಾಣಗಳಲ್ಲಿ ನಂದಿ ಗ್ರಾಮದ ತಪ್ಪಲಿನಲ್ಲಿರುವ ಭೋಗನಂದೀಶ್ವರ ದೇವಾಲಯ ಅಗ್ರಪಂಕ್ತಿಗೆ ಸೇರುತ್ತದೆ. ನಂದಿ ಬೆಟ್ಟದ ಬುಡದಲ್ಲಿರುವ ಈ ದೇವಾಲಯವು ಕರ್ನಾಟಕದ ಅತ್ಯಂತ ಪುರಾತನ ಮತ್ತು ಶಿಲ್ಪಕಲೆಯ ದೃಷ್ಟಿಯಿಂದ ಅತ್ಯಂತ ಭವ್ಯವಾದ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ. ಈ ಪ್ರಸಿದ್ಧ ನಂದಿ ದೇವಾಲಯದ ಇತಿಹಾಸ, ವಾಸ್ತುಶಿಲ್ಪ ಮತ್ತು ವಿವರಣೆ ನೋಡೋಣ. ಐತಿಹಾಸಿಕ ಹಿನ್ನೆಲೆ: ಈ ದೇವಾಲಯವು ಒಂದು ದಿನದಲ್ಲಿ ಅಥವಾ ಒಬ್ಬನೇ ರಾಜನಿಂದ ನಿರ್ಮಾಣಗೊಂಡಿದ್ದಲ್ಲ. ಇದು ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ವಿವಿಧ ರಾಜವಂಶಗಳ ಕೊಡುಗೆಯನ್ನು ಒಳಗೊಂಡಿದೆ. ಆರಂಭದಲ್ಲಿ ಈ ದೇವಾಲಯದ ಮೂಲ ರಚನೆಯು ಕ್ರಿಸ್ತಶಕ 9ನೇ ಶತಮಾನದಲ್ಲಿ ನೊಳಂಬ ವಾಸ್ತುಶಿಲ್ಪ ಶೈಲಿಯಲ್ಲಿ ಆರಂಭವಾಯಿತು ಎನ್ನಲಾಗುತ್ತದೆ. ರಾಜವಂಶಗಳ ಕೊಡುಗೆ: ನಂತರದ ದಿನಗಳಲ್ಲಿ ಗಂಗರು, ಚೋಳರು, ಬಾಣರು, ಹೊಯ್ಸಾಳರು ಮತ್ತು ಅಂತಿಮವಾಗಿ ವಿಜಯನಗರ ಸಾಮ್ರಾಜ್ಯದ ಅರಸರು ಈ ದೇವಾಲಯವನ್ನು ವಿಸ್ತರಿಸಿ ಸುಂದರ ಮಂಟಪಗಳು ಮತ್ತು ರಾಜಗೋಪುರಗಳನ್ನು ನಿರ್ಮಿಸಿದರು. ಇದನ್ನು ಪ್ರಸ್ತುತ ಭಾರತೀಯ ಪುರಾತತ್ವ ಇಲಾಖೆಯು ರಾಷ್ಟ್ರೀಯ ಸ್ಮಾರಕವಾಗಿ ಸಂರಕ್ಷಿಸುತ್ತಿದೆ. ದೇವಾಲಯದ ವಿಶಿಷ್ಟ ವಿನ್ಯಾಸ ಮತ್ತು ವಿವರಣೆ: ಭೋಗನಂದೀಶ್ವರ ದೇವಾಲಯದ ಸಂಕೀರ್ಣದಲ್ಲಿ 3 ಪ್ರಮುಖ ಶಿವಲಿಂಗ ಗುಡಿಗಳಿವೆ. ಇವು ಮನುಷ್ಯನ ಜೀವನದ 3 ಹಂತಗಳನ್ನು ಬಾಲ್ಯ, ಯೌವನ ಮತ್ತು ವೈರಾಗ್ಯ ಸಂಕೇತಿಸುತ್ತಿವೆ ಎಂದು ನಂಬಲಾಗಿದೆ. ಅರುಣಾಚಲೇಶ್ವರ ದೇವಾಲಯ ದಕ್ಷಿಣ ಭಾಗದಲ್ಲಿರುವ ಗುಡಿ. ಇದು ಮನುಷ್ಯನ ಬಾಲ್ಯವನ್ನು ಸಂಕೇತಿಸುತ್ತದೆ. ಇಲ್ಲಿನ ಗಂಗರ ಕಾಲದ ಕೆತ್ತನೆಗಳು ಅತ್ಯಂತ ಸುಂದರವಾಗಿವೆ. ಭೋಗನಂದೀಶ್ವರ ದೇವಾಲಯ ಉತ್ತರ ಭಾಗದಲ್ಲಿರುವ ದೇವಾಲಯ ಪ್ರಮುಖ ಗುಡಿಯಾಗಿದ್ದು ಮನುಷ್ಯನ ಯೌವನ ಮತ್ತು ಲೌಕಿಕ ಜೀವನವನ್ನು ಸಂಕೇತಿಸುತ್ತದೆ. ಇಲ್ಲಿನ ಗರ್ಭಗುಡಿಯಲ್ಲಿ ಭವ್ಯವಾದ ಶಿವಲಿಂಗವಿದೆ. ಉಮಾಮಹೇಶ್ವರ ದೇವಾಲಯ ಮಧ್ಯಭಾಗದಲ್ಲಿದೆ. ಇದು ಶಿವ ಮತ್ತು ಪಾರ್ವತಿಯ ಕಲ್ಯಾಣ ಸ್ವರೂಪವನ್ನು ಬಿಂಬಿಸುತ್ತದೆ. ಇಲ್ಲಿರುವ ಕಲ್ಯಾಣ ಮಂಟಪದ ಕಪ್ಪು ಶಿಲೆಯ ಕಂಬಗಳು, ಅವುಗಳ ಮೇಲಿನ ಸೂಕ್ಷ್ಮ ಕೆತ್ತನೆಗಳು ಹೊಯ್ಸಾಳ ಶೈಲಿಯನ್ನು ನೆನಪಿಸುತ್ತವೆ.
ಹೊಸದಾಗಿ ಮದುವೆಯಾದ ದಂಪತಿಗಳು ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುವುದು ವಿಶೇಷ. ಗಮನಿಸಿ, ನಂದಿ ಬೆಟ್ಟದ ತುದಿಯಲ್ಲಿರುವ ಯೋಗನಂದೀಶ್ವರ ದೇವಾಲಯವು ಮನುಷ್ಯನ 3ನೇ ಹಂತವಾದ ವೈರಾಗ್ಯ ಅಥವಾ ಮುಕ್ತಿಯನ್ನು ಸಂಕೇತಿಸುತ್ತದೆ. ಬೃಹತ್ ನಂದಿ ವಿಗ್ರಹಗಳು. ದೇವಾಲಯದ ಮುಂಭಾಗದ ಮಂಟಪದಲ್ಲಿ ಏಕಶಿಲೆಯಲ್ಲಿ ಕೆತ್ತಲಾದ ಅತ್ಯಂತ ಸುಂದರವಾದ ಮತ್ತು ನಯನವಾದ ನಂದಿ ವಿಗ್ರಹಗಳಿವೆ. ಶೃಂಗಿ ತೀರ್ಥ. ದೇವಾಲಯದ ಆವರಣದ ಹಿಂಭಾಗದಲ್ಲಿ ಸುಂದರವಾದ ಕಲ್ಲಿನ ಮೆಟ್ಟಲಿಗಳನ್ನು ಹೊಂದಿರುವ ಒಂದು ದೊಡ್ಡ ಪುಷ್ಕರಣಿ ಇದೆ. ಇದಕ್ಕೆ ಶೃಂಗಿ ತೀರ್ಥ ಎಂದು ಹೆಸರು. ಪೌರಾಣಿಕ ಹಿನ್ನೆಲೆ. ಪುರಾಣಗಳ ಪ್ರಕಾರ ಶಿವನ ವಾಹನವಾದ ನಂದಿಯು ತನ್ನ ಕೊಂಬಿನಿಂದ ನೆಲವನ್ನು ಅಗೆದು ಗಂಗೆಯನ್ನು ಭುವಿಗೆ ತಂದ ಜಾಗ ಇದಾಗಿದೆ. ಈ ಕಲ್ಯಾಣಿಯಲ್ಲಿ ಸದಾ ನೀರು ತುಂಬಿರುತ್ತದೆ ಎಂದು ನಂಬಲಾಗುತ್ತದೆ. ಅದ್ಭುತ ಶಿಲ್ಪಕಲೆ. ಇಲ್ಲಿನ ಕಂಬಗಳ ಮೇಲೆ ದೇವತೆಗಳು, ಅಪ್ಸರೆಯರು, ಪ್ರಾಣಿಗಳು ಮತ್ತು ಪಕ್ಷಿಗಳು ಸೂಕ್ಷ್ಮವಾಗಿ ಕೆತ್ತನೆಗಳನ್ನು ಕಾಣಬಹುದು. ಛಾಯಾಗ್ರಹಣ ಪ್ರಿಯರಿಗೆ ಇದು ಒಂದು ಅತ್ಯಂತ ನೆಚ್ಚಿನ ತಾಣವಾಗಿದೆ. ಭೇಟಿ ನೀಡಲು ಮಾಹಿತಿ. ನಂದಿ ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಚಿಕ್ಕಬಳ್ಳಾಪುರ ನಗರದಿಂದ ಸುಮಾರು 10 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ಸುಮಾರು 65 ಕಿಲೋಮೀಟರ್ ನಂದಿ ಬೆಟ್ಟದ ತಪ್ಪಲಿನಲ್ಲಿದೆ. ಸಮಯ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಸಾರ್ವಜನಿಕರ ದರ್ಶನಕ್ಕೆ ಮುಕ್ತವಾಗಿರುತ್ತದೆ. ವಿಶೇಷ ಸಲಹೆ: ನೀವು ಪ್ರಸಿದ್ಧ ಗಿರಿಧಾಮವಾದ ನಂದಿ ಬೆಟ್ಟಕ್ಕೆ ಪ್ರವಾಸ ಯೋಜಿಸಿದಾಗ ಬೆಟ್ಟದ ಕೆಳಗೆ ಇರುವ ಈ ಐತಿಹಾಸಿಕ ಭೋಗನಂದೀಶ್ವರ ದೇವಾಲಯಕ್ಕೂ ಭೇಟಿ ನೀಡಿ. ಮುಂಜಾನೆಯ ಸಮಯದಲ್ಲಿ ಇಲ್ಲಿನ ವಾತಾವರಣ ಅತ್ಯಂತ ಪ್ರಶಾಂತ ಮತ್ತು ದೈವಿಕವಾಗಿರುತ್ತದೆ. ವೀಕ್ಷಕರೇ, ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದಲ್ಲಿ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಒತ್ತಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗುವುದಾಗಿ ಮತ್ತೊಮ್ಮೆ ಧನ್ಯವಾದಗಳು.